ಅನ್ವೀರು ವಿನಯ್ ಇಬ್ರು ನಮ್ಮ ಹುಡುಗ್ರೆ ಅಂತ ಅಣ್ಣ ಒಂದೇ ಸರಿ ಹೇಳ್ಬಿಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ನ್ಯೂಸಲ್ಲಿ ಪದೇ ಪದೇ ನಾನು ಇದು ಮಾಡೋಕೆ ಹೋಗ್ಬಾರ್ದು. ಅವ್ರು ಹೇಳಿದ ಮಾತಿಗೆ ನಾವು ಬದ್ಧ. ಇಲ್ಲಿ ಸ್ಟಾರ್ ವಾರ್ ಅಲ್ಲ, ಪೈರಸಿ ವಿರುದ್ಧ ಹೇಳಿದ್ರು ಅಣ್ಣ. ತಪ್ಪರ್ಥ ಮಾಡ್ಕೊಂಡ್ರೆ ಅದು ನಮ್ದಲ್ಲ, ಅದು ನಮ್ಮ ಮೈಂಡ್ ಸೆಟ್ ಅಲ್ಲ. ಅದು ಯಾರು ತಪ್ಪರ್ಥ ಮಾಡ್ಕೊಂಡಿಲ್ಲ ಅಣ್ಣ, ಮೀಡಿಯಾದವರೇ ಮಾಡ್ತಾ ಇರೋದು. ಇಲ್ಲ, ಮೀಡಿಯಾದವರೇ ಮಾಡ್ತಾ ಇರೋದು. ಇದು ಇಲ್ಲಿ ಬೇರೆ ಯಾರೋ ಬಂದಿಲ್ಲ, ಇಲ್ಲಿ ಸ್ಟಾರು ಬಂದಿಲ್ಲ, ದರ್ಶನ್ ಅವರು ಬಂದಿಲ್ಲ, ನಮ್ಮ ದೀಪಣ್ಣನೂ ಬಂದಿಲ್ಲ. ಇಲ್ಲಿ ಬಂದಿರೋದು ಮೀಡಿಯಾದವರು ಅಷ್ಟೇ. ಅವ್ರು ಬೆಳೆ ಬೇಯಿಸ್ಕೊಳ್ಳೋಕೆ ಇಬ್ಬರಿಗೂ ತಂದಾಕೋ ಕೆಲಸ ಅವರೇ ಮಾಡೋದು. ಇಡೀ ಜಗತ್ತೇ ನೋಡ್ತಾ ಇದೆ. ಫಸ್ಟ್ ಆಫ್ ಆಲ್ ಇವಾಗ ಒಂದು ಮೀಡಿಯಾದಲ್ಲಿ ದೀಪಣ್ಣ ಕುತ್ಕೊಂಡು ಮಾತಾಡಿದ್ದಾರೆ. ಅದು ಎಲ್ಲೆಲ್ಲಿ ಸ್ಪ್ರೆಡ್ ಆಯ್ತು ಅಂತಂದ್ರೆ, ಇವಾಗ ನೀವು ಅದೇ ಯಾವುದೋ ಒಬ್ಬ ಹೆಸರು ಗೊತ್ತಿಲ್ಲ ನನಗೆ, ಟಿವಿ ನೈನ್ ಒಬ್ಬ ಮಾತಾಡ್ದ ಆ್ಯಂಕರ್, ಅವನು ಹೇಳ್ತಾ ಇದ್ದಾರೆ. ಅವರು ಪ್ರತಿ ಒಂದು ಮೀಡಿಯಾದಲ್ಲಿ ಕುತ್ಕೊಂಡಾಗುವೆ ಪ್ರತಿ ಸಾರಿ ಎಲ್ಲ ಪ್ರಶ್ನೆನೂ ದೀಪಣ್ಣ ಕೇಳ್ತಾರೆ. ಅವ್ರು ಪ್ರತಿ ಸಾರಿ ಅದೇ ಥರ ಎಷ್ಟು ಉತ್ತರ ಕೊಡ್ತಾರೆ. ಅವರು ಹೇಳಿದ್ದಾರೆ, ಅವ್ರು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಸರಿಯಾ? ನೀವು ಇನ್ನೊಂದು ಕ್ಲಾರಿಟಿನ ಇನ್ನೊಂದು ಕಡೆನೂ ತಗೋಬೇಕಲ್ವಾ? ಇನ್ನೊಂದು ಕ್ಲಾರಿಟಿನ ಇನ್ನೊಬ್ಬರ ಹತ್ರನೂ ತಗೋಬೇಕಲ್ವಾ? ಎರಡು ಕಡೆ ಸೇರಿದ್ರೇನೆ ಇದಕ್ಕೆ ಆ ಥರ ಆನ್ಸರ್ ಸಿಗೋದು. ಬರೀ ಒಬ್ರ ಹತ್ರನೇ ಕೇಳ್ತಾ ಇದ್ರೆ ಅವರು ಎಷ್ಟು ಪೇಷನ್ಸ್ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ಬಿಟ್ಟಿದ್ದಾರೆ ಸಾಂಗಲ್ಲೇ, ಅದನ್ನ ಇನ್ನೊಂದ್ಸಲಿ ಅದೇ ಏನೇ ಮಾತಾಡಿದ್ರು ಒಂದ್ಸಲಿ ಅಣ್ಣ ಹೇಳ್ಬಿಟ್ಟಿದ್ದಾರೆ, ನಾನೇನೇ ಮಾತಾಡಿದ್ರು ಅದು ಇದಾಗ್ತದೆ ಅಂತ. ಅದಕ್ಕೇನೂ ಮಾತಾಡಲ್ಲಪ್ಪ. ಸಿನಿಮಾ ರಿಲೀಸ್ ಆಗಿದೆ, ಅದು ಖುಷಿ ಪಡೋಣ. ಬಟ್ ಎಲ್ಲರೂ ಒಂದೇ. ನಾವು ಮೀಡಿಯಾದವ್ರನ್ನ ಬಿಟ್ಬಿಟ್ಟು ನಾವೆಲ್ಲರೂ ಒಂದೇ. ಮೀಡಿಯಾದವ್ರು ಬೇಡ ನಮಗೆ, ಏನ್ ಬೇಡ, ಮೀಡಿಯಾದವರೇ ಬೇಕಾಗಿಲ್ಲ. ನಿಜ 100% ಅದೇ, ಅವರೇ ಸತ್ಯ. ಇಲ್ಲಿ ಇಷ್ಟು ದಿನದಲ್ಲಿ ಇಲ್ಲಿ ಕೇಳಿ, ಇಷ್ಟು ದಿನದಲ್ಲಿ ಇಲ್ದಿರೋ ಫ್ಯಾನ್ಸ್ ವಾರು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತಿಗೆ ಅವ್ರ ಸ್ಟೇಜಲ್ಲಿ ಅವ್ರು ಮಾತಾಡಿದ್ರು, ಬೇರೆ ಸ್ಟೇಜಲ್ಲಿ ಯಾರ್ಯಾರು ಏನೇನು ಮಾತಾಡಿರ್ಬೋದು. ಬಟ್ ಆದರೆ ಅವೆಲ್ಲ ಕೆತ್ಕೋಕೆ ಹೋಗ್ಬಾರ್ದು. ಅದೆಲ್ಲ ಸತ್ಯ ಸುಳ್ಳು ಅದನ್ನೆಲ್ಲ ಹುಡ್ಕೋದು. ನಮ್ಮ ಈ ಎಷ್ಟು ಕೋಟ್ಯಂತರ ಅಭಿಮಾನಿಗಳಿದ್ದೀವಿ ನಾವು, ನಮ್ಗೆ ಗೊತ್ತಾಗುತ್ತೆ. ನಮಗೆ ಮೀಡಿಯಾದವರಿಂದನೇ ಯಾರು ಬರಬೇಕಾಗಿಲ್ಲ. ಅವರು ಮಾತಾಡಿಲ್ಲ, ಇವರು ಮಾತಾಡಲಿಲ್ಲ. ಸುಮ್ಮನೆ ನೀವು ಅದನ್ನ ಎತ್ತಿಕೆ ನೀವು ಕ್ಲೋಸ್ ಮಾಡಬೇಕು. ಸರ್, ಚಾನೆಲ್ ಅವ್ರು ಏನೇ ಹೇಳ್ಕೊಳ್ರಿ, ಯೂಟ್ಯೂಬ್ ಅವರು ನಾವಿದ್ದೀವಿ, ಬನ್ನಿ, ಇದೆಲ್ಲ ಯಾವುದೂ ಇಲ್ಲ, ಸ್ಟಾರ್ ವಾರ್ ಇಲ್ಲ, ನಾವು ಚೆನ್ನಾಗಿದ್ದೀವಿ ಅಂತ ನೀವು ಅದನ್ನ ರೇಸ್ ಮಾಡ್ಬೇಕು. ಅದನ್ನ ನೀವು ನೋಡಿದ್ರೆ ಅದನ್ನ ಅವರು ಅರ್ಥ ಮಾಡ್ಕೋತಾರೆ. ಸುನಿಲ್ ಕಿಚ್ಚ, ಕೇರ್ನಗರ. ಅವ್ರ ಪಿಕ್ಚರ್ ರಿಲೀಸ್ ಆಯ್ತೈತೆ, ಅದಕ್ಕೆ ನೀವೇನು ಬಯಸ್ತೀರ? ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಬಹಳ ದಿನ ಆದ್ಮೇಲೆ ರಿಲೀಸ್ ಆಯ್ತು ಮೂವಿ. ಎಲ್ಲರೂ ಟ್ರೋಲ್ ಮಾಡ್ತಿದ್ರು, ಸುದೀಪ್ಗೆ ನಾವು ಇದು ಕ್ರೆಡ್ ಆಗ್ತಿದ್ರು ಅಂತ ಇದ್ರಲ್ಲ. ಅದು ಏನಿಲ್ಲ, ಅಭಿಮಾನಿಗಳೆಲ್ಲ ಬೆಳೆಸಿರೋದಿಲ್ಲ. ನಾವೇನು ಹೇಳ್ತಿದ್ವಿ ಅಂದ್ರೆ ಅಭಿಮಾನಿಗಳ ಮೇಲೆ ಏನಂತ ಇದೇನಿಲ್ಲ ಅಂತ ಹೇಳ್ತೀವಿ. ಫ್ಯಾನ್ಸು ಏನಂದ್ರೆ ಅದೆಲ್ಲ ಟ್ರೋಲ್ ಮಾಡಬಾರ್ದು ಅಂತ ಹೇಳ್ತೀವಿ. ಸ್ವಲ್ಪ ಕಟ್ ಮಾಡಿ. ಬರ್ತಿಲ್ಲ ಬೈ, ಏನು ಹೇಳಕ್ಕ. ನಾನು ಆಕ್ಚುಲಿ ಡಿ ಬಾಸ್ ಅಭಿಮಾನಿ. ನಾನು ಯಾಕಂದ್ರೆ ಆರ್ಟಿಸ್ಟ್. ನಾನು ಅಂದ್ರೆ ಪ್ರತಿ ಮೂವಿಗೆಲ್ಲ ಆರ್ಟ್ ಮಾಡ್ತಿರ್ತೀವಿ, ನಾವು ಪೇಂಟಿಂಗ್ ಮಾಡ್ತಿರ್ತೀವಿ. ಅದಕ್ಕೆ ಈಗ ಇದು ಮಾರ್ಕ್ ರಿಲೀಸ್ ಆಯ್ತಲ್ಲ, ಅದಕ್ಕೆ ಸುದೀಪ್ ಫ್ಯಾನ್ಸ್ ಅಂದ್ರೆ ನಾವೆಲ್ಲ ಒಂದು ಟೀಮ್ ಐತೆ ನಮ್ದು, ಒಟ್ಟು ಕೊಡ್ತೀವಿ. ಯಾವ್ದನ್ನಾಗ್ಲಿ ಆಗಲಿ ಅಭಿಮಾನಿಗಳು ಹೆಂಗಿರ್ತಾರ, ಅದು ಸುದೀಪ್ ಅಭಿಮಾನಿಗಳು ಹೆಂಗಿರ್ತಾರೆ, ಅವರೆಲ್ಲ ಫ್ರೆಂಡ್ಲಿ ಆಗಿ, ನಾವು ಸಮ ಆರ್ಟಿಸ್ಟ್ಗಳ ಫ್ರೆಂಡ್ಲಿ ಆಗಿ ಎಲ್ಲರದು ಪೇಂಟಿಂಗ್ ಮಾಡ್ತೀವಿ. ಅದಕ್ಕೆ ಸುದೀಪಿಂದು ಪೇಂಟಿಂಗ್ ಮಾಡಿವಿ, ಅದಕ್ಕೋಸ್ಕರ ರಿಲೀಸ್ ಮಾಡಕ್ ಬಂದೆ ನಾವು ಪೇಂಟಿಂಗು. ಹೌದು. ನನಗೇನು ಯಾಕ ಎಲ್ಲರೂ ಮಾತು ಜಗಾಡ್ತಾರೆ. ನಾನು ಸುದೀಪ್ ಫ್ಯಾನ್ಸು, ದರ್ಶನ್ ಫ್ಯಾನ್ಸು, ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅಂತ ಕಿಚ್ಚಾಡ್ತಾರ. ಅವರೆಲ್ಲ ಕಿಚ್ಚಾಡಲ್ಲ, ನಾವೇ ಕಿಚ್ಚಾಡೋದು ಯಾವತ್ತಿಟ್ಗೂ. ಅವ್ರೇನು ಕಿಚ್ಚಾಡೋದಿಲ್ಲ ಅಂತ ಭಾವನೆಗಳೆಲ್ಲ ಯಾವತ್ತೂ ನಾವು ಇಟ್ಕೊಂಬಾರ್ದು. ಎಲ್ಲ ಒಂದಾಗಿರ್ಬೇಕು, ಒಟ್ಟಾಗಿರ್ಬೇಕು ಅಂತ ಹೇಳ್ತೀನಿ. ಈಗ ನೀವು ಎಲ್ಲ ಫ್ಯಾನ್ಸ್ ಒಟ್ಟಾಗಿರ್ಬೇಕು ಅಂತ ಹೇಳ್ತಾ ಇದ್ದೀರಾ, ಅದು ಫ್ಯಾನ್ಸ್ ಒಟ್ಟಾಯ್ತಾ ಇಲ್ಲ, ಫ್ಯಾನ್ಸ್ ವಾರ್ ನಡೀತಾನೆ ಇದೆ, ಅದಕ್ಕೇನಂತಪ್ಪ? ಅದಕ್ಕೆ ಅವರು ಇಟ್ಕೊಂಬಿಟ್ಟಾರ ಮೈಂಡಲ್ಲಿ, ನಾವು ದೂರ ಕಚ್ಚಾಡ್ತೀವಿ, ನಮ್ಗೆ ಆಗಲ್ಲ ಅಂತ ಮೈಂಡಲ್ಲಿ ಇಟ್ಕೊಂಬಿಟ್ಟಾರ. ಹಂಗಿಟ್ಟಂದ್ರೆ ನಾವು ಹೋಗ್ಲಿ ಹಂಗೆ ಇರ್ತೈತೆ, ನಮ್ಮ ಮೈಂಡಲ್ಲಿ ಹಂಗಿಟ್ಟು ಅಂತ ಹಂಗೆ ಫ್ರೀ ಆಗ್ತೈತಿ. ಇವಾಗ ನಾವೆಲ್ಲ ಒಂದು ಅಂತ ಅಂದ್ರೆ ಎಲ್ಲ ಒಂದಾಗ್ತೀವಿ. ನೀನು ಬೇರೆ ನಾನು ಬೇರೆ ಅಂತಂದ್ರೆ ದೂರನೇ ಆಗ್ತಿರ್ತೀವಿ ಹೋಗ್ಲು.